ಇವತ್ತು ಈ ಪತ್ರಿಕಾಗೋಷ್ಠಿ ನಡೆದಿರೋದಕ್ಕೆ ಮುಖ್ಯವಾದ ಕಾರಣ, ಸುಮಾರು 10 ವರ್ಷಗಳಿಂದ ನಾವೇನು ಈ ಸಂಸ್ಥೆಯನ್ನ ಒಂದು ಟ್ರಸ್ಟ್ ಅನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಏನು ದಾವೆಯನ್ನು ಹೂಡಿದ್ವೋ ಆ ದಾವೆ ನಿರಂತರವಾಗಿ 10 ವರ್ಷಗಳ ನಂತರ ನಮ್ಮೆಲ್ಲ ಪರಿಶ್ರಮ ಮತ್ತು ಹೋರಾಟಕ್ಕೆ ಆ ದೇವಿಗೆ ಜಯ ಸಿಕ್ಕಿದೆ. ಹಾಗೆ ಆ 10 ವರ್ಷಗಳ ಅವಧಿಗಳಲ್ಲಿ ಏನೇನು ಅಡಚಣೆಗಳಾಯಿತು, ಏನೇನಾಯಿತು ಅನ್ನೋದ್ರ ಬಗ್ಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರು ಪ್ರಮುಖವಾಗಿ ಕೋರ್ಟ್ನ ವ್ಯವಹಾರದಲ್ಲೇ ಅವರನ್ನ ತೊಡಗಿಸಿಕೊಂಡಿದ್ದರಿಂದ ಅವರೇ ಅದನ್ನು ವಿವರಾತ್ಮಕವಾಗಿ ನಿಮಗೆ ತಿಳಿಸ್ತಾರೆ. ಮಿಸ್ ಆಗಿ ಸೂಟ್ ಒಂದು ಫೈಲ್ ಮಾಡಿದ್ದೀನಿ ಜಿಲ್ಲಾ ಸತ್ರ ನ್ಯಾಯಾಲಯ. ಅದನ್ನು ಮಾಡಬೇಕಾದ ಉದ್ದೇಶ ಏನಿತ್ತು ಅಂತ ಹೇಳಿ 1966ನೇ ಇಸ್ವಿಯಲ್ಲಿ ಸ್ಕೀಮ್ ಸೂಟಿನಡಿಯಲ್ಲಿ ಈ ದೇವಸ್ಥಾನ ರಿಜಿಸ್ಟ್ರೇಷನ್ ಆಗಿತ್ತು. ಅದು ಕರ್ನಾಟಕದಲ್ಲಿ 3 ದೇವಸ್ಥಾನಗಳು, ಒಂದು ಸಿದ್ದಾರೂಢ ಮಠ, ಹುಬ್ಬಳ್ಳಿದು, ಎರಡನೇದು ಹುಬ್ಬಳ್ಳಿಯ ಶಿರ್ಸಿಯ ಮಾರಿಕಾಂಬ ದೇವಸ್ಥಾನ, ಸಾಗರ ದೇವಸ್ಥಾನ. ಈ 3 ದೇವಸ್ಥಾನ ನಮ್ಮ ಪೂರ್ವಜರಿಸಲ್ಲ ಅವಾಗಲೇ ಇದು ಮಾಡಿ ಈ ವ್ಯವಸ್ಥೆ ಹೀಗೆ ಇರಬೇಕು ಅನ್ನೋದನ್ನು ಸ್ಕೀಮಿನ ಅಡಿಯಲ್ಲಿ ತಂದಿದ್ರು. ಆದರೆ ಕಾಲಕ್ಕೆ ಬದಲಾವಣೆ ಆಗಿರ್ತಕ್ಕಂಥ ಸಮಿತಿಯವರು ಅದ್ರ ಬಗ್ಗೆ ಯಾವುದೇ ಒಂದು ಯೋಚನೆ ಹೋಗಿಲ್ಲ, ಹಾಗೆ ಪೆಂಡಿಂಗಲ್ಲಿ ಉಳಿದೇ ಹೋಯಿತು. ನಂತರದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಇಲ್ಲಿ ಜಾತ್ರೆ ಮತ್ತು ಸಂದರ್ಭಗಳಲ್ಲಿ ಹಣದ ಅವ್ಯವಹಾರ ನಡೀತಿತ್ತು. ಅವ್ಯವಹಾರ ನಡೀತಿದ್ದಾಗವಾಗ ಸಾಕಷ್ಟು ಜನರಲ್ ಬಾಡಿ ಕರೆದಾಗ ತುಂಬ ಚರ್ಚೆ ಆಯಿತು, ಮತ್ತಾಗಿತ್ತು. ಮತ್ತು ಹೊಸ ಸಮಿತಿ ಕೂತಿತ್ತು. ಆ ಹೊಸ ಸಮಿತಿ 99ರಲ್ಲಿ ಕೂತರು. 99ರಿಂದ 2008 ತನಕ ಅವರು ಕೂತರು. ಅವರು ಸತನ ಇದು ಯಾವುದನ್ನು ಸರಿ ಮಾಡೋಕ್ಕೆ ಹೋಗಿಲ್ಲ. 2007ರಿಂದ 2013 ತನಕ MD ಆನಂದ ಆ್ಯಂಡ್ ಗ್ರೂಪ್ಸ್ ಅವರು ಕೂತ್ಕೊಂಡ್ರು, ಅವರು ಸರಿ ಮಾಡಿಲ್ಲ. ಅದು ಕೇಳಿದ್ಕೊಂಡು ಮುಂದಿನವ್ರು ಮಾಡ್ತಾರೆ. ಕೊನೆ ನಮ್ಮ ಮೇಲೆ ಇವೆಲ್ಲ ಹೊಣೆಗಾರಿಕೆನೂ ನಮ್ಮ ಟೀಮ್ ಮೇಲೆ ಬಿತ್ತು. ನಾವೀಗ ಬಂದು ನಮ್ಮ ಟೀಮ್ ಮೇಲೆ ಬಿತ್ತು. ನಾವು ಅದನ್ನು ಇದನ್ನು ಮಾಡಬೇಕು, ಒಂದು ವ್ಯವಸ್ಥೆ ಸರಿ ಮಾಡಬೇಕು, ಒಂದು ನ್ಯಾಯ ಪ್ರತಿಷ್ಠಾನ ಮಾಡಬೇಕು ಅಂತ ಹೇಳಿ ಬಸವಗೌಡ್ರ ಹತ್ರ ಹೋದ್ವಿ. ಬಸವಗೌಡರು ಹೋದವಾಗ ಇದೆಲ್ಲ ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಇದಕ್ಕೊಂದು ರೂಪುರೇಷೆಗಳು ಕೊಡಬೇಕು, ರೂಪುರೇಷೆಗಳು ಕೊಡಬೇಕಾದ್ರೆ ಕೋರ್ಟಲ್ಲಿ ಆಗಬೇಕು ಅಂತ ಇಂತಿಂಥ ದಾಖಲೆಗಳೆಲ್ಲ ಬೇಕು ಅಂತ ಹೇಳಿದ್ರು. ಆವಾಗ ಆ ದಾಖಲೆಗಳನ್ನು ತಗೊಂಡ್ಬಿಟ್ಟು ರೆಡಿ ಮಾಡೋಕ್ಕೆ ಸ್ವಲ್ಪ ಕಾಲಾವಕಾಶ ಹಿಡಿತು ನಮಗೆ. ಈ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಮುಜರಾಯಿ ಇಲಾಖೆ ಟ್ರಸ್ಟಿಗೆ ಮುಜರಾಯಿ ಇಲಾಖೆ ಮೇಯವರು ದೇವಸ್ಥಾನನ ಸ್ವಾಧೀನ ತಗೊಂಡ್ಬಿಟ್ರು. ಅದನ್ನು ಹೈಕೋರ್ಟ್ನಲ್ಲಿ ಹೋರಾಟ ಮಾಡಿ ಸ್ಟೇ ಮಾಡಿ ಇವತ್ತಿಗೂ ನಡೀತಾ ಇದೆ. ಸ್ಟೇ ಕಂಟಿನ್ಯೂ ಇದೆ, ಕೇಸು ನಡೀತಾ ಇದೆ. ಈಗ ಅದು ಸಹ ವಿಚಾರಣೆ ಹಂತದಲ್ಲಿ ಬಂದಿದೆ. ಇದು ಈ 2019ರಲ್ಲಿ ನಾವು ಮಿಸ್ ಸೂಟನ್ನು ಫೈಲ್ ಮಾಡಿದ್ವಿ. ಮಿಸ್ ಸೂಟನ್ನು ಫೈಲ್ ಮಾಡಿದವಾಗ ಇದೇ MD ಆನಂದ ಆ್ಯಂಡ್ ಗ್ರೂಪ್ಸ್ ಇವರೇನು ಅಬ್ಜೆಕ್ಷನ್ ಹಾಕಿ ಟ್ರಸ್ಟ್ ಬೇಡ ಅನ್ನೋ ರೀತಿ ಅಬ್ಜೆಕ್ಷನ್ ಹಾಕಿದ್ವಿ. ಕೋರ್ಟಲ್ಲಿ ನಡೀತು. 5 ವರ್ಷಗಳ ಕಾಲ ಮಿಸ್ ಕೇಸ್ ಆಯಿತು. 2023ರಲ್ಲಿ ಮಿಸ್ ಕೇಸು ಸೂಟಾಗಿ ಕನ್ವರ್ಟ್ ಆಯಿತು. ಸೂಟಾಗಿ ಕನ್ವರ್ಟ್ ಆದಮೇಲೆ ಮತ್ತೆ ಪುನಃ ಅಲ್ಲೂ ಬಂದು ಅಬ್ಜೆಕ್ಷನ್ ಹಾಕಿದ್ರು. ಅಬ್ಜೆಕ್ಷನ್ ಹಾಕಿ 2025ರಲ್ಲಿ ಈಗ ಮೊನ್ನೆ ಆದೇಶ ಆದಮೇಲೆ ನಮ್ಮಿಂದ ಆದೇಶ ಆಯಿತು ಅಂತ ಹೇಳ್ತದೆ. ಇಲ್ಲಿ ಆಗಿರೋದು ವಾದಿ ಪರವಾಗಿ ಆದೇಶ ಆಗಿರೋದು. ಇಲ್ಲಿ ವಾದಿಗಳು ನಾವು ದೇವಸ್ಥಾನ ಪರವಾಗಿ ನಾವೇನು ಸೂಟ್ ಆಗಬೇಕು, ಸ್ಕೀಮ್ ಬರಬೇಕು ಅಂತ ಕೇಳಿದವ್ರು ನಾವು. ಆ ಸ್ಕೀಮಿನ ಪ್ರಕಾರ ನಮ್ಗೆ ಆದೇಶ ಆಗಿದೆ, ಇವರು ನಮ್ಗಾಗಿದೆ ಅಂತ ಹೇಳ್ಕೊಂಡು ಇಲ್ಲಿ ಬಂದು ಪತ್ರಿಕಾಗೋಷ್ಠಿ ಮತ್ತೊಂದು ಮಾಡೋದು, ಇಲ್ಲಿ ಸುಳ್ಳು ಹೇಳಿದ್ದೆಲ್ಲ ಹೇಳೋದು, ಮತ್ತು ನಮ್ಮ ಸಮಿತಿಯ ಮೇಲೆ ಕೆಟ್ಟ ಕೊಳಕು ಆಪಾದನೆ ಮಾಡ್ತಾರೆ. ಯಾಕೆ ಅಂದರೆ ಅಧಿಕಾರ ಹಿಡಿಯೋ ಒಂದೇ ದುರಾಸೆಯಿಂದ ಇವ್ರು ಈಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಖಂಡನೆ ಮಾಡಬೇಕು. ನಾವು ಯಾಕೆ ಮಾಡ್ತಿರ್ಲಿಲ್ಲ ಇಷ್ಟು ದಿವಸ ಅಂತ ಹೇಳಿದರೆ, ನಮಗೊಂದು ವ್ಯವಸ್ಥೆ, ಒಂದು ರೂಪುರೇಷೆ ಬರಬೇಕಾಗಿತ್ತು ದೇವಸ್ಥಾನಕ್ಕೆ. ಅದಕ್ಕೆ ತುಂಬ ಕಾಲ ಕಳೆಯುತ್ತೆ, ಇನ್ನೂ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ವಿ. ಈಗ ಅನಿವಾರ್ಯವಾಗಿ ನಾವು ಪ್ರೆಸ್ ಮೀಟ್ ಮಾಡೋ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಯಾಕೆಂದರೆ ನಾವು ಮಾಡಿರೋ ಕೆಲಸನ ಅವ್ರು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿವಾದಿಗಳ ಪರವಾಗಿ ನಾವು ಹೇಳಬೇಕಾಗಿತ್ತು, ನಾವು ಇವತ್ತು ಇದು ಮಾಡಿದ್ವಿ, ನಮ್ಗೆ ಸಿಕ್ಕಿದೆ, ಇದು ನಮ್ಗೆ ಜಯ ಸಿಕ್ಕಿದೆ ಅಂತ ನಾವು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು. ಇವು ನಮ್ಗಿಂತ ಮೊದಲೇ ಅವರೇ ಪ್ರೆಸ್ ಮೀಟ್ ಮಾಡಿ ಅವರೇ ಹೇಳ್ತಾರೆ ನಮ್ಗೆ ಸಿಕ್ಕ ಜಯ ಅಂತ ಹೇಳ್ತಾರೆ. ಯಾವ ರೀತಿ ಜಯ ಅನ್ನೋದು ನಂಗೆ ಅರ್ಥ ಆಗಲ್ಲ. ಅಲ್ಲ, ಇದು ಒಂದು ಸೆಕೆಂಡ್. ದೇವಸ್ಥಾನದ ಸದಸ್ಯರುಗಳೇ ಮತ್ತು ಸಾರ್ವಜನಿಕರು ಹೇಳೋದೇನೆಂದರೆ, ತುಂಬ ದಿವಸಗಳಿಂದ ಮಾರಿಗುಡಿ ದೇವರ ಬಗ್ಗೆ, ದೇವಸ್ಥಾನದ ಬಗ್ಗೆ ವಿರೋಧವಾಗಿ ಮಾತಾಡ್ತಾ ಇದ್ದರು. ಮಾರಿಗುಡಿ ಕಮಿಟಿ ಹಂಗೆ ಮಾಡಿದ್ದಾರೆ, ಮಾರಿಗುಡಿ ಕಮಿಟಿ ಹಂಗೆ ಮಾಡಿದ್ದಾರೆ ಅಂತ. ನಾವೇನು ಅವ್ರಿಗೆ ಎದುರಿತವಾಗಿ ಮಾತಾಡಿದ್ವಿ. ನಮ್ಗೆ ಏನಾಗಬೇಕಾಗಿತ್ತು, ದೇವಸ್ಥಾನದ ಪ್ರತಿಷ್ಠಾನ
ಅನ್ನೋ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಬೇಕಾಗಿತ್ತು. ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರು ನಾವು ಸುಧಾರಿಸ್ಕೊಂಡು ಇಲ್ಲಿ ತನಕ ಬಂದಿದ್ವಿ. ಇಲ್ಲಿವರೆಗೆ ಪ್ರೆಸ್ ಮೀಟನ್ನು ನಾವು ಕರೆದಿರಲಿಲ್ಲ. ಈಗ ನಮ್ಮ ಪರವಾಗಿ ಜಯ ಆಗಿದೆ. ನೀವು ಏನು ಕೇಳಿದ್ರೆ ನಾವು ಹೇಳೋ ಶಕ್ತಿನೂ ಕೊಟ್ಟಿದ್ದಾರೆ ತಾಯಿ. ಮತ್ತು ಏನು ಎದುರಿಸೋಕ್ಕೂ ನಾವು ಸಿದ್ಧರಾಗಿದ್ವಿ. ಕೋರ್ಟ್ ಆದೇಶ ಎಲ್ಲ ಜನತೆಯ ಪರವಾಗಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅವ್ರ ಪರವಾಗಿ ನಾವು ಕೇಳ್ತೀವಿ. ಎಲ್ಲ ದೇವಸ್ಥಾನದ ಪರವಾಗಿದೆ. ಇನ್ನು 3 ತಿಂಗಳಲ್ಲಿ ಎಲೆಕ್ಷನ್ ಮಾಡ್ಬೋದು. ಈ ಹಿಂದೆ ಜನರಲ್ ಬಾಡಿ ಕರೆದಾಗ ಇವರೇ ಜನರಲ್ ಬಾಡಿಗೆ ಬಂದು ಸೈನ್ ಮಾಡಿ ಮೀಟಿಂಗ್ ಮಾಡಿದ್ದಾರೆ. ರೆಗ್ಯುಲೇಷನಲ್ಲಿ ಬುಕ್ಕಲ್ಲಿ ಬರ್ಸಿದ್ದಾರೆ ಈ ಥರ ಆಗಬೇಕು ಅಂತ. ಕೋರ್ಟಲ್ಲಿ ಹೋಗಿ ನಾವು ಜನರಲ್ ಬಾಡಿಗೆ ಅಟೆಂಡ್ ಆಗಿಲ್ಲ. ಯಾವಾಗ ಕೋರ್ಟಲ್ಲಿ ನಮ್ಮ ಅಟೆಂಡೆನ್ಸು ಮತ್ತು ಅವ್ರ ಬುಕ್ಕಿಗೆ ಸೈನ್ ಮಾಡಿದ್ರು ತಗೊಂಡೋಗಿ ಯಾವಾಗ ಸಬ್ಮಿಟ್ ಮಾಡಿದ್ವಿ ಅವ್ರ ಜಡ್ಜ್ಗಳೇ ಕೇಳಿದ್ರು, ಇಲ್ಲಿ ಇದೆಯಲ್ಲಪ್ಪ ನೀವು ಸೈನ್ ಮಾಡಿದ್ದೀರಾ ಜನರಲ್ ಬಾಡಿ ಮೀಟಿಂಗ್ ಅಂತ. ಆವಾಗ ಅವ್ರು ಮಾತಾಡಲಿಲ್ಲ. ಈಗ ತುಂಬ ದೇವಸ್ಥಾನಗಳಿಗೆ ತೊಂದರೆ ಕೊಟ್ಟಿದ್ದಾರೆ. ಆ ತಾಯಿ ಎಲ್ಲರಿಗೂ ಅಂದರೆ ನಾವು ಅವ್ರಿಗೆ ವಿರೋಧ ಬಂದರೆ ಅವ್ರಿಗೇನು ತೊಂದರೆ ಕೊಡ್ಬೇಕಂತ ನಮ್ಮದೇನು ಉದ್ದೇಶ ಇಲ್ಲ. ದೇವಸ್ಥಾನ ಒಳ್ಳೆ ರೀತಿಯಿಂದ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತನಕ ಕಾಪಾಡ್ಕೊಂಡಿದ್ದೀವಿ. ಇನ್ನು ಮುಂದೆ ಸಹ ಏನು ನಮಗೆ ಆದೇಶ ಕೊಡದೆ ಕೋರ್ಟ್ ಆದೇಶ ಪ್ರಕಾರ ನಾವು ಮಾಡ್ಕೊಂಡು ಹೋಗಿ ಸಿದ್ಧರಾಗಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಇದರಲ್ಲಿ ನ್ಯಾಸ ಪ್ರತಿಷ್ಠಾನಕ್ಕೆ ನಾವು ಮಿಸ್ ಫೈಲ್ ಮಾಡಿದ್ವಲ್ಲ, ಮಿಸ್ ಫೈಲ್ ಮಾಡಿದವಾಗ ಆ ಜನರಲ್ ಮಾಡಿದ್ದಕ್ಕಿಂತ ಮೊದಲೇನೆ ನಾವು ನಮ್ಮ 480 ಜನರಿಗೆ ನ್ಯಾಸ ಪ್ರತಿಷ್ಠಾನದ ಬ್ಯಾಡ್ಜ್ ಅನ್ನು ಕೊಟ್ಟಿದ್ದೀವಿ. ಎಲ್ಲ ಪ್ರತಿಯೊಬ್ಬರಿಗೂ ಬ್ಯಾಡ್ಜ್ ಅವ್ರವ್ರ ಮನೆ 2019ರಲ್ಲಿ ನಾವು ನ್ಯಾಸದ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದವಾಗ ಅದ್ರ ಪ್ರಕಾರ ಇದ್ರ ಪ್ರಕಾರ ಆದೇಶ ಆಗಿದೆ. ಕೋರ್ಟ್ ಆದೇಶ ಆಗಿದೆ. ನಾವೇನು ಕೋರ್ಟಲ್ಲಿ ಒಂದು ಕೇಳಿದ್ವಿ ಅಂತ ಹೇಳಿದ್ರೆ ನಾವು 8 ಸಮಾಜಕ್ಕೆ 8, ಆಮೇಲೆ ಮಹಿಳೆಯರನ್ನು 1 ಕೇಳಿದ್ವಿ. ಕೋರ್ಟ್ ಏನು ಹೇಳಿದ್ರೆ 5 ಮಹಿಳೆಯರನ್ನು ತಗೋಬೇಕು, 8 ಸಮಾಜಕ್ಕೆ 8 ಕೊಡಬೇಕು ಅಂತ ಹೇಳಿದೆ. 8 ಸಮಾಜಕ್ಕೆ 8, 5 ಮಹಿಳೆಯರು ಬಿಟ್ಟರೆ 23 ಜನರಲ್ ಎಲೆಕ್ಷನ್ ಆಗುತ್ತೆ. 23 ನಾವು ಹೇಳಿದ್ದು ಅಷ್ಟೇ, ಅದನ್ನೇ ಹೇಳಿದೆ. ಅದ್ರ ಪ್ರಕಾರ ನಾವು 3 ತಿಂಗಳೊಳಗಡೆಗೆ ಜನರಲ್ ಬಾಡಿ ಕರೆದು ಬಿಟ್ಟು ಹೊಸ ಎಲೆಕ್ಷನ್ ಮಾಡಿ ಹೊಸ ಬಾಡಿಗೆ ಅಧಿಕಾರ ಹಸ್ತಾಂತರ ಮಾಡಿ ನಾವು ರೆಡಿ ಇದ್ದೀವಿ. 2019ರಲ್ಲಿ ಜನರಲ್ ಬಾಡಿ ಆದೇಶ ಮಹಾಸಭೆಯ ಆದೇಶದಂತೆ ಶ್ರೀ ಮಾರಿಕಾಂಬ ನ್ಯಾಸ ಪ್ರತಿಷ್ಠಾನವನ್ನು ರಿಜಿಸ್ಟರ್ ಮಾಡಿಸಿದ್ರು 2019. ಅದರ ಪ್ರಕಾರ ನ್ಯಾಯಾಲಯದಲ್ಲಿ ಎಲ್ಲ ಪ್ರಕ್ರಿಯೆಗಳು ನಡೆಯುವಾಗ ನ್ಯಾಯಾಲಯದಲ್ಲಿ ನಮ್ಮ ದೇವಸ್ಥಾನಗಳ ಸಮಿತಿಯ ಪರವಾಗಿ 36 ಜನ ಸದಸ್ಯರು ವಾದಿಗಳಾಗಿದ್ದೇವೆ. ನಮ್ಮ ವಕೀಲರು ಕೆ ಬಸಪ್ಪಗೌಡರು, ಎರಡಿ ಬಸಪ್ಪಗೌಡರು ಹಿರಿಯ ವಕೀಲರು. ಇನ್ನು 43 ಜನ ಇದಕ್ಕೆ ಏನು ಪ್ರತಿವಾದಿಗಳು ಅವರು ತಕರಾರನ್ನು ಸಲ್ಲಿಸಿದರು. ಇವತ್ತು ಬಸಪ್ಪಗೌಡರು ಈ ದೇವ ಕೃಪೆಯಿಂದ ನಮ್ಮ ಊರಿನ ಜನಕ್ಕೆ ನ್ಯಾಯವನ್ನು ಗಳಿಸಿಕೊಟ್ಟಿದ್ದಾರೆ, ಜಯವನ್ನು ಸಾಧಿಸಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನಾವು ನಮ್ಮ ಸಮಿತಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಇನ್ನು ಮುಂದೆ ಈ ನ್ಯಾಸ ಪ್ರತಿಷ್ಠಾನ ಅಡಿಯಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳು ನಡೆಸದೆ ನ್ಯಾಯಾಲಯದ ಆದೇಶದ ಪ್ರಕಾರ ಏನು 3 ತಿಂಗಳವರೆಗೆ ಚುನಾವಣೆಗಳನ್ನು ನಡೆಸಬೇಕು, 5 ಜನ ಮಹಿಳೆಯರ ಸದಸ್ಯರನ್ನು ನೇಮಿಸಿಕೊಳ್ಬೇಕು, 8 ಜನ ಸಮಾಜದಿಂದ ಬರಬೇಕು, 23 ಜನ ಸದಸ್ಯರು ಚುನಾಯಿತರಾಗಿ ಬರಬೇಕು. ಅದಕ್ಕೆ ನಮ್ಮ ಸಮಿತಿ ಬದ್ಧವಾಗಿದೆ. ನ್ಯಾಯಾಲಯದ ಆದೇಶಕ್ಕೆ ನಡ್ಕೊಳ್ತದೆ. ಮುಂದಿನ ನಮ್ಮ ಸಮಿತಿಯ ಉದ್ದೇಶಗಳು ಇದೆ, ಇನ್ನು ಈಡೇರಿಸತಕ್ಕಂಥದ್ದು. ಈ 8 ಎಕರೆ 37 ಗುಂಟೆ ಜಾಗ ಏನಿದೆ ಸಾಗರದ ಪಟ್ಟಣದ ಮಧ್ಯ ಹೃದಯ ಭಾಗದಲ್ಲಿ, ಅದರ ಅಲಿನೇಷನ್ ಏನು ಭೂ ಪರಿವರ್ತನೆಯ ಸಂಬಂಧಪಟ್ಟಂಗೆ ಅಂತಿಮ ಹಂತದಲ್ಲಿದೆ. ಅದು ಆಗಿ ಬರ್ತಿದ್ದಂಗೆ ಒಂದು ಕಲ್ಯಾಣ ಮಂಟಪವನ್ನು ಹಾಗೂ ಒಂದು ಶಾಲೆಯನ್ನು, ಒಂದು ರಂಗಭೂಮಿಯನ್ನು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾವು ತಯಾರನ್ನು ಮಾಡ್ಕೊಂಡಿದ್ದೇವೆ. ಈ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಮ ಸಮಿತಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅವ್ರನ್ನೇ ಜಯಗಳಿಸ್ಕೊಡ್ಬೇಕು, ಒಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ಎಲ್ಲ ಸರ್ವ ಸದಸ್ಯರು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮನ್ನು ಮತ್ತೆ ಆಯ್ಕೆ ಮಾಡಬೇಕು ಅಂತ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಸುಂದರ ನ್ಯಾಯಾಲಯದ ಇದರಲ್ಲಿದೆ. ನಮಗೆ ಮುಜರಾಯಿ ಇಲಾಖೆಯವರು ಫೈನಲ್ ನೋಟಿಸ್ ನಾವು 2016ರಲ್ಲಿ ಬಂದಾಗ ನಮಗೆ ಸಿಕ್ಕಿದ್ದವು. ನಾವು ಅದೇ ದಿವಸ ಕಾರ್ಯತತ್ಪರರಾಗಿ ನಾವು ಗಿರಿಧರ್ ಭಟ್ಟು ಅಧ್ಯಕ್ಷರೆಲ್ಲ ಸೇರಿ ಬೆಂಗಳೂರಿಗೆ ಹೋಗಿ ಅದಕ್ಕೆ ಒಂದು ಸ್ಟೇ ಕೊಡಿ ತಡೆಯಾಜ್ಞೆ. ಇದು ಯಾಕೆ ಅಂತ ಹೇಳಿದರೆ, ಸುಬ್ರಹ್ಮಣ್ಯ ಅಂತೇಳಿ ಪತ್ರಿಕಾ ವರದಿಗಾರರಿದ್ದಾರೆ. ಅವರು ಈ ಎಸಿಗಳಿಗೆ, ಡಿಸಿಗೆ ಮತ್ತು ಮುಜರಾಯಿ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿಗೆ ಪೂರಕವಾಗಿ ನೋಟಿಸ್ಗಳು ಬಂದಿತ್ತು. ಆ ನೋಟಿಸಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿಲ್ಲ. ಏನಂತ ಕೇಳಿಕೊಟ್ಟಿದ್ರು ಅಂತ ಹೇಳಿದರೆ, 2007ರಿಂದ 2010 ತನಕ ಲೆಕ್ಕಪತ್ರಗಳು ಸರಿಯಾದ ರೀತಿಯಲ್ಲಿ ಇಲ್ಲ, ಲೆಕ್ಕಪತ್ರಗಳು ಸಿಗ್ತಾ ಇಲ್ಲ, ಬಹಳಷ್ಟು ಭ್ರಷ್ಟಾಚಾರಗಳು ನಡೆದಿದೆ ಅಂಥೇಳಿ ಅವರು ಅರ್ಜಿಯನ್ನು ಸಲ್ಲಿಸಿದ್ದು. ಆ ಅರ್ಜಿಗೆ ಪೂರಕವಾಗಿ 2-3 ಸಲ ಕೂಡ ಅದಕ್ಕೆ
ನೋಟಿಸ್ ಬಂದಾಗ ಉತ್ತರ ಕೊಡಲಿಲ್ಲ. 2016ರಲ್ಲಿ ದೇವಸ್ಥಾನ ಮುಜರಾಯಿ ಇಲಾಖೆ ವಶಕ್ಕೆ ತೆಗೆದುಕೊಳ್ತಾ ಇದ್ದೀವಿ ಅನ್ನೋ ಫೈನಲ್ ನೋಟಿಸು ನಮಗೆ ಬೇರೆಯವರಿಂದ ಬಂತು, ನಮಗೆ ಮುಜರಾಯಿ ಇಲಾಖೆಯಿಂದ ಬರಲಿಲ್ಲ. ಹಾಗಾಗಿ ಆದಷ್ಟು ಬೇಗ ನಾವು ಕಾನೂನು ಕ್ರಮಕ್ಕೆ ಹೋಗುವಂಥ ಪರಿಸ್ಥಿತಿ ಬಂತು. ಕೂಡಲೇ ಹೋಗಿ ಹೈಕೋರ್ಟ್ನಲ್ಲಿ ಬೆಳಗ್ಗೆ 10:30 ಅಷ್ಟಿಗೆ ಅರ್ಜಿಯನ್ನು ಸಲ್ಲಿಸಿ 4 ಗಂಟೆಗೆ ಬೆಂಚಿಗೆ ಬಂತು. ಇದು ಕೂಡ ತಮ್ಮ ಗಮನಕ್ಕೆ ಇರಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 10 ವರ್ಷ ದೀರ್ಘಾವಧಿ ಆಗಿದೆ, ಅದಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಒಂದು ವ್ಯವಸ್ಥೆಯನ್ನು ಸರಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಬೇಕಾದ ಕಾಲಾವಕಾಶ ಎಲ್ಲ ಬೇಕಾಗುತ್ತೆ. ದೀರ್ಘಕಾಲ ಆಗಿದೆ, ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಿಂದಲೂ ಕೂಡ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಾವು ಮತ್ತೆ ಸಭೆಯನ್ನು ಕರೆಯೋದು ಮತ್ತು ನಾವು ಮಾತಾಡೋದು ಅದು ವ್ಯತಿರಿಕ್ತವಾಗಿ ಆಗೋದು, ಅದು ನ್ಯಾಯಾಲಯಕ್ಕೆ ಇದಾಗೋದು, ಇವೆಲ್ಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇದುವರೆಗೂ ಪತ್ರಿಕಾಗೋಷ್ಠಿ ಕರೆದಿರಲಿಲ್ಲ. 10 ವರ್ಷದ ನಂತರ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಾವೆಲ್ಲರೂ ಬಂದಿದ್ದೀರಿ, ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದ. ಅವ್ರು ಹೇಳಿದ ಈಗ ಒಂದು ಆಪಾದನೆಗಳು ಸುಳ್ಳು ಆಪಾದನೆ ಇದು. ಯಾಕೆ ಅಂತ ಹೇಳಿದ್ರೆ ಅವರು ಇಲ್ಲಿ ಅವರು ಪ್ರತಿಯೊಂದು 2013ರಿಂದ 2013 ತನಕ ಏನು ಆಪಾದನೆ ಮಾಡಿದ್ದಾರೆ, ಅವರೇ ಇಲ್ಲಿ ಕೂತಿದ್ರು. ಅವರು ಕೂತು ಬಿಟ್ಟು ಇಲ್ಲಿ ಆಡಳಿತ ನಡೆಸಿದ್ದಾರೆ. ಆಡಳಿತ ಸರಿಯಾಗ್ದೇನೆ ಅವರು ಜಮಾ ಖರ್ಚನ್ನ ಬಿಟ್ಟು ಲೆಕ್ಕಪತ್ರನೇ ಬರೀದೇನೆ ಹಾಗೆ ಕೂತ್ಕೊಂಡು ಹಾಗೆ ಹೊರಡೆ ಹೋಗ್ಯಾರೆ. ನಾವು ಹೇಳ್ತೀವಿ ನಾವು ಯಾಕೆ ಅಂತ ಹೇಳಿದ್ರೆ ನಮ್ಗೆ 2 ರೀತಿ ಇತ್ತು. ಒಂದು ಡಿಸ್ಟ್ರಿಕ್ಟ್ ಇದರದ್ದು ಯಾವುದು ಮುಜರಾಯಿ ಇಲಾಖೆದು ಘೋಷಿತ ಸಂಸ್ಥೆಯಾಗಿ ಡಿಕ್ಲೇರ್ ಮಾಡಿತ್ತು. ನಾವು ಇದನ್ನ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ನಾವೇನಾದ್ರೂ ಹೇಳಿದ್ರೆ ದೇವಸ್ಥಾನ ಕಡ್ವರ್ಸ್ ಆಗುತ್ತೆ. ದೇವಸ್ಥಾನ ಕಡ್ವರ್ಸ್ ಚುನಾವಣೆ ಕಮಿಷನ್ ಆಗಿರ್ತಾನೆ. ಚುನಾವಣೆ ಕಮಿಷನರ್ ಆಗಿ ಚುನಾವಣೆ ಮುಗಿದ ಮೇಲೆ ನಾವು ಚುನಾವಣೆ ಡಿಕ್ಲೇರ್ ಮಾಡಿದ್ಮೇಲೆ ಅವನು ಅಧಿಕಾರ ತಗೊತಾನೆ. ಚುನಾವಣೆ ಮುಗಿಸಿದ ಮೇಲೆ ಹೊಸ ಸಮಿತಿಗೆ ಯಾರು ಗೆದ್ದು ಬರ್ತಾರೆ ಅವರಿಗೆ ಅಧಿಕಾರ ಕೊಟ್ಟು ಹೋಗ್ತಾನೆ. ಅಷ್ಟೇ ಕೆಲಸ ಅವನಿಗೆ, ಚುನಾವಣಾ ಅಧಿಕಾರಿ ಕೆಲಸ ಅಷ್ಟೇನೆ, ಬಾಕಿ ಏನಿಲ್ಲ. ಪ್ರಕಟಣೆ ಇದೆಯಲ್ಲ